Okay, good morning, students. In the last sessions, we were discussing about a basic syntaxes or basic text tags. Right now, last class ಒಳಗಡೆ ಒಂದು basic text tag ಗಳನ್ನ ಕಲಿಲಿಕ್ಕೆ ಆ basic text tag ಅಂತಂದ್ರೆ ನಾವೇನಂತ ಕಲ್ತೀವಿ ಅಂದ್ರೆ paragraph tag ಬರುತ್ತೆ. So ಯಾಕಂದ್ರೆ whatever you want to display on the document, it should be in the form of text. That text must be a part of paragraph. ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಕಲ್ತಿದೀವಿ ನಾವ್ ಏನಾದ್ರೂ ವೆಬ್ ಡಾಕ್ಯುಮೆಂಟ್ ಒಳಗಡೆ ಡಿಸ್ಪ್ಲೇ ಮಾಡ್ಬೇಕನ್ಲಿಕ್ಕಿರ್ತೀವಿ, ರೈಟ್? ಅದನ್ನ ಪ್ರಾಪರ್ ಫಾರ್ಮೆಟ್ ಹಾಕ್ಬೇಕನ್ನಾಗತ್ತೀವಿ, ಒಂದು ಕರೆಕ್ಟ್ ವೇ ಒಳಗೆ ಕಾಣಿಸ್ಬೇಕು ಅಂದ್ರೆ ಅದು ಪ್ಯಾರಾಗ್ರಾಫ್ ಫಾರ್ಮೆಟ್ ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ ಪ್ಯಾರಾಗ್ರಾಫ್ ಫಾರ್ಮೆಟ್ ಹೆಂಗಿರ್ಬೇಕು ಅಥವಾ ಏನಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳಿಕ್ಕಿದ್ವಿ, ರೈಟ್? ಆ ಪ್ಯಾರಾಗ್ರಾಫ್ ಫಾರ್ಮೆಟ್ ನಾವು ವರ್ಕ್ ಮಾಡುವಾಗೊಮ್ಮೆ ನಾವು ಪಿ ಅಂತ ಬರಿತೀವಿ ಅಂತ ಹೇಳಿದ್ವಿ. ಅದು ಅಲಾಂಗ್ ವಿತ್ ದಟ್ ವಿ ಆಲ್ಸೋ ಲರ್ನ್ ಅಬೌಟ್ ಲೈನ್ ಬ್ರೇಕಿಂಗ್, ರೈಟ್? ನಾವು ಲೈನ್ ಬೈ ಲೈನ್ ಬ್ರೇಕ್ ಮಾಡ್ಲಿಕ್ಕೆ ಇರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಕಂಟಿನ್ಯೂಯೇಷನ್ ಆಗುತ್ತೆ. ಎಂಡ್ ಆಫ್ ದ ವೆಬ್ ಪೇಜ್ ಇಟ್ ವಿಲ್ ಕಮ್ ಡೌನ್ ಟು ದಿ ನೆಕ್ಸ್ಟ್ ಲೈನ್ ಅಂತ ಹೇಳಿದ್ವಿ. ಇನ್ ಬಿಟ್ವೀನ್ ನಾವ್ ಏನಾದ್ರೂ ಒಂದು ಕರೆಕ್ಟ್ ಫಾರ್ಮೆಟ್ ಹಾಕ್ಬೇಕು, ಅದು ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ವಿ ಯೂಸ್ ಟು ವರ್ಕ್ ವಿತ್ ಒನ್ ಮೋರ್ ಟ್ಯಾಗ್ ದಟ್ ಬ್ರೇಕ್ ಇಸ್ ಕಾಲ್ಡ್ as line break, right? After line break we discussed about the headings h1, h2, h3, h4, h5, h6, right? h1 to h6 there are the different type of text formats or text sizes ಅಂತ ಹೇಳ್ಬಹುದು. ನಾವು ಬೇರೆ ಬೇರೆ ಸೈಜ್ ಒಳಗಡೆ ಅದು ಡಿಸ್ಪ್ಲೇ ಆಗ್ಲಿ, ಹೆಡಿಂಗ್ ಡಿಸ್ಪ್ಲೇ ಆಗ್ಲಿ, ಸಬ್ ಹೆಡಿಂಗ್ ಡಿಸ್ಪ್ಲೇ ಆಗ್ಲಿ, ಹೆಡಿಂಗ್ ಅಂತ ಕರೀಲಿಕ್ಕೆ ಅದು ಅಟ್ರಾಕ್ಟಿವ್ ಆಗ್ಬೇಕು, ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳ್ತೇವಲ್ಲ, ಅದರ ಬೇಸ್ ಮೇಲೆ ನಾವ್ ಏನ್ ಮಾಡ್ಲಿಕ್ಕೆ ಅಂತ ಹೇಳ್ತಾರ ಅವರು, h1, h2, h6 ಅನ್ನ ಕಲಿತಿದ್ವಿ ಅಥವಾ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅಂಡ್ ವಿ ಆರ್ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟೆಡ್ such programs also. In the today's sessions we are continuing with another some parts of basic syntaxes or basic syntax of XHTML. ಅದು ಮುಂದಿನ ಪಾರ್ಟ್ ಅನ್ನ ನಾವು ಹೊಂಟೀವಿ ಅಥವಾ ಅದರ ಮುಂದಿನ ಕೆಲವೊಂದು ಟ್ಯಾಗ್ಸ್ ಗಳನ್ನ ತಿಳ್ಕೊಳ್ಳಿಕ್ಕೆತ್ತೀವಿ ಅಂತ ಹೇಳ್ತೀವಿ, ರೈಟ್? ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಅದರ್ ಪಾರ್ಟ್ಸ್ ಆಫ್ XHTML document structure. Yes, see, this is I hope so it is visible to you people. It's not a problem, right? See, a character entities. The next topic yaudide character entity anta ide. XHTML provides a collection of special characters that are sometimes needed in a document but cannot be typed as themselves, right? XHTML ಒಳಗಡೆ ಒಂದಿಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ಯೂಸ್ ಮಾಡ್ಲಿಕ್ಕಿರ್ತೀವಿ. ಆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳು ಕೆಲವೊಂದ್ಸಲ ನಮಗ್ ಬೇಕಾಗ್ತಾವು ಅಂತ ಹೇಳ್ತೀವಿ. ಎದಕ್ ಬೇಕಾಗ್ತಾವು ಅಂತ ಹೇಳಿಕತ್ತನಪ್ಪ ಅಂದ್ರೆ, ಆ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ನಾವ್ ಹೆಂಗದೋ ಹಂಗೆ ಬರ್ದೀವಿ ಅಂತಂದ್ರೆ ಅದು ಡಾಕ್ಯುಮೆಂಟ್ ಒಳಗಡೆ ಪ್ರಿಂಟ್ ಆಗಲ್ಲ, ಅದು ವರ್ಕ್ ಆಗಲ್ಲ. ಅದಕ್ಕೋಸ್ಕರ ನಾವು ಒಂದಿಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳನ್ನ ತಗೊಂಡು ಅವನ್ನ ಪ್ರಿಂಟ್ ಮಾಡ್ಬೇಕನ್ನಾಗತ್ತೀವಿ, ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕು ಅನ್ನಾಗತ್ತೀವಿ ಅಂತ ಹೇಳ್ತೀವಿ. XHTML provides a collection of special characters that are sometimes needed in a document. ಕೆಲವೊಂದ್ಸಲ ಆ ಕ್ಯಾರೆಕ್ಟರ್ ಗಳು ಬೇಕಾಗ್ತಾವು, ಬಟ್ ದೇ ಕೆನಾಟ್ ಬಿ ಟೈಪ್ಡ್ ಆಸ್ themselves. ಅದ್ ಹೆಂಗದ ಹಂಗೆ ಬರೀಲಿಕ್ಕೆ ಆಗಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ 50 is less than 60, ರೈಟ್? ಈ ಲೆಸ್ ದೆನ್ ಅನ್ನೋ ಸಿಂಬಾಲ್ ಅನ್ನ ನಾನು ಆಂಗ್ಯುಲರ್ ಬ್ರಾಕೆಟ್ ಒಳಗಡೆ ಅಥವಾ ಟ್ಯಾಗ್ ಬರೆಯುವಾಗ ಯೂಸ್ ಮಾಡ್ಬಿಟ್ಟಿದ್ದೀನಿ, ಸೊ ದಟ್ ಅದರ ಮೀನಿಂಗ್ ಬೇರೆ ಆಗ್ಲಿಕ್ಕೆ. ಹಂಗಾಗಿ ನಾ ಅದನ್ನ ಲೆಸ್ ದೆನ್ ಅಂತ ಹಾಕಿದ್ರೆ ಎಷ್ಟೋ ಸಲ ಎಷ್ಟೋ ಬ್ರೌಸರ್ ಗಳು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರ ಅವ್ರು, ರೈಟ್? ಹಿಂಗ ನಾವು ವೈಟ್ ಸ್ಪೇಸಸ್ ಕೊಡ್ತೀನಿ, ಅದು ಇಗ್ನೋರ್ ಮಾಡ್ತದೆ. ಸ್ಪೇಸ್ ಯೂಸ್ ಮಾಡಂಗಿಲ್ಲ, ಸ್ಪೇಸ್ ನಾ ಕೊಟ್ಟರು ತಗೊಳಂಗಿಲ್ಲ. ದೇರ್ ಆರ್ ಸಮ್ ಲೈಕ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ಸ್ ಅಂತ ಕ್ಯಾರೆಕ್ಟರ್ಸ್ ಗಳು ಅದಾವು. ಆ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಯಾವ ರೀತಿಯಾದ ಹಂಗೆ ಬರೀಲಿಕ್ಕೆ ಬರಲ್ಲ, ಅದರ ಬದಲಾಗಿ ನಾವು ಬೇರೆ ರೀತಿಯಲ್ಲಿ ಬರಿತೀವಿ ಅಂತ ಹೇಳ್ದಂಗೆ. ನೀವು ಫಾರ್ ಎಕ್ಸಾಂಪಲ್ ನೀವು ಕಲ್ತಿರ್ತೀರಿ ಕೀವರ್ಡ್ಸ್ ಅಂತ ಹೇಳಿ ಸಿ ಪ್ರೋಗ್ರಾಮಿಂಗ್ ಒಳಗಡೆ. ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ವೇರಿಯೇಬಲ್ ನೇಮ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಟ್ ಈಸ್ ಆಲ್ರೆಡಿ ಡಿಫೈನ್ಡ್ ಇನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದಕ್ಕೊಂದು ಅರ್ಥ ಅದ, ಅದನ್ನ ಡಿಫೈನ್ ಮಾಡಿದಾರ, ಅದನ್ನ ನಾ ಯೂಸ್ ಮಾಡ್ತೀನಿ ಅಂದ್ರೆ ಕಂಪ್ಯೂಟರ್ಗೆ ಅದು ಬೇರೆ ರೀತಿ ಅರ್ಥ ಕೊಡುತ್ತೆ, ಅದು ತಿಳಿಯಂಗಿಲ್ಲ ಅಂತ ಹೇಳಿ. ಹಂಗ ಇಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳನ್ನ ನಾವ್ ಏನ್ ಮಾಡ್ಲಿಕ್ಕೆ ನಾವು ಟ್ಯಾಗ್ ಬರೆಯುವಾಗ ಅಥವಾ ಟ್ಯಾಗ್ ಒಳಗಡೆ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಅದೇ ರೀತಿಯಲ್ಲಿ ಬರೀಲಿಕ್ಕೆ ಬರಲ್ಲ ಅಂತ ಹೇಳಿಕತ್ತೀವಿ. ಅದೇ ರೀತಿಯಲ್ಲಿ ಬರೀಲಿಕ್ಕೆ ಬರಲ್ಲ ಅಂದಿದ್ದಕ್ಕೆ ನಾವ್ ಏನ್ ಮಾಡ್ತೀವಿ, ಆ ಕ್ಯಾರೆಕ್ಟರ್ ಗಳನ್ನ ಡಾಕ್ಯುಮೆಂಟ್ ಒಳಗಡೆ ತೋರಿಸ್ಲಿಕ್ಕೆ ಬೇರೆ ಕ್ಯಾರೆಕ್ಟರ್ ಹೆಲ್ಪ್ ಗಳನ್ನ ತಗೊಂಡು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತಾರ ಅವರು. ಇನ್ ಸಮ್ ಕೇಸಸ್ ದೀಸ್ ಕ್ಯಾರೆಕ್ಟರ್ಸ್ ಆರ್ ಯೂಸ್ಡ್ ಇನ್ XHTML in some special way. For example, less than, greater than and ampersand. ಇವು ಮೂರನ್ನು ನಾವು ಯೂಸ್ ಮಾಡ್ತೀವಿ, ಎಲ್ಲೆಲ್ಲೋ ಯೂಸ್ ಮಾಡ್ತೀವಿ. ಅದಕ್ಕೆ ಬೇರೆ ರೀತಿಯಲ್ಲಿ ಅದನ್ನ ರಿಪ್ರೆಸೆಂಟ್ ಮಾಡೋದು ಅಂತ ಹೇಳ್ತಾರ ಅವರು, ರೈಟ್? ಇನ್ ಅದರ್ ಕೇಸಸ್ the characters do not appear on keyboards, right? Such as the small raised circles that are represent degrees in a reference of temperature.
Finally, there is a non-breaking space which browsers regard a hard space. Do not squeeze them out as they do other multiple spaces. ಇಲ್ಲಿ ನಾವು ಹೆಂಗ್ ಸ್ಪೇಸ್ ಕೊಡ್ತೀವಿ, ಕರೆಕ್ಟ್ ಸ್ಪೇಸ್ ಕೊಟ್ರೆ ಬರಂಗಿಲ್ಲ ಅಂತ ಹೇಳ್ತೀವಿ, ಅಥವಾ ಕಾಮಾ ಕೊಡಾತೀವಿ, ಮ್ಯಾಗ್ ಕೊಟೇಶನ್ಸ್ ಹಾಕಾಗತ್ತೀವಿ, ಅದು ಬರಂಗಿಲ್ಲ ಅಂತ ಹೇಳ್ತೀವಿ. ಇಂಥ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಒಂದಿಷ್ಟು ಕ್ಯಾರೆಕ್ಟರ್ ಗ್ರೂಪ್ ಗಳನ್ನ ಕೊಟ್ಟದ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಗಳನ್ನ ಬೇರೆ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ನಂದು XHTML ಡಾಕ್ಯುಮೆಂಟ್ಸ್ ಗಳಿಗೆ ಕ್ಯಾರೆಕ್ಟರ್ ಎಂಟಿಟೀಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. These special characters are defined as entities. ಇಂಥ ಕ್ಯಾರೆಕ್ಟರ್ ಗಳನ್ನ ನಾವು ಹೆಂಗ್ ಡಿಫೈನ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು, defined as entity which are codes for the characters, right? ಆ ಕ್ಯಾರೆಕ್ಟರ್ ಗಳಿಗೆ ಅದು ಕೋಡ್ ಅದ, right? An entity in a document is replaced by its associated character. ಈ ಕ್ಯಾರೆಕ್ಟರ್ ಮೂಲಕ ಅದೇನ್ ಮಾಡುತ್ತಾ ರಿಪ್ರೆಸೆಂಟ್ ಮಾಡ್ತದ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? Someone is waiting though. Okay, good. Dear students, did you got it? The first page. I will go with an example and execution process, don't worry. But if you understood, please kindly message me or raise your hands. What about others? Out of 30 members, only 10 members are replied, my dear. Okay, good. Aishwarya, Ajay, Alam Prabhu, Anusha, Basavaraj, Jayashri, Mayashri, Prasanna, Priya, Sagar Manajgi. ನಿನಗೇನ್ ಗೊತ್ತಾಯ್ತು ಅಭಿಷೇಕ್ ಮುಪ್ಪು ಅನ್ಮಟ್ಟಿ? ಈಗರೆ ಬಂದಿ, ಈಗರೆ ಜಾಯಿನ್ ಆಗಿ ಅರ್ಥ ಆಯ್ತು ಅಂದಿಲ್ಲ ಹುಡುಗ, ಸುಮ್ಮ ಹೋಗ್ಬಿಡ್ತಾರ. ರೈಟ್, ಲೆಟ್ ಇಟ್ ಬಿ. ಸರ್ ಇಲ್ರಿ, ಇದ್ದೀರಿ, ಡಿಸ್ಕನೆಕ್ಟ್ ಆಗಿತ್ತು ಸರ್. ಡಿಸ್ಕನೆಕ್ಟ್ ಆಗಿತ್ತಾ? ಅರ್ಥ ಆಗ್ಯದಲ್ಲ ಅಭಿಷೇಕ್? ಎಸ್ ಸರ್. ಓಕೆ ಡಿಯರ್, ಗುಡ್. ಕ್ಯಾರೆಕ್ಟರ್ ಎಂಟಿಟೀಸ್ ಮೀನ್ಸ್ ನಥಿಂಗ್ ಬಟ್ ರಿಪ್ಲೇಸಿಂಗ್ ಸಮ್ ಕ್ಯಾರೆಕ್ಟರ್ಸ್. ಈ ನನ್ನ ಕ್ಯಾರೆಕ್ಟರ್ ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಮತ್ತೊಂದು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಬರ್ದೆ ಅಂದ್ರೆ ಅದಕ್ಕೆ ಕ್ಯಾರೆಕ್ಟರ್ ಎಂಟಿಟಿ ಅಂತ ಕರಿತೀನಿ, ಸಿಂಪಲ್ ಲ್ಯಾಂಗ್ವೇಜ್. ರೈಟ್. ಸೊ ಸೆಕೆಂಡ್ ಪೇಜ್ ಬರೋಣ ಅಂತ, ಸೆಕೆಂಡ್ ಸ್ಲೈಡ್ ಬರೋಣ ಅಂತ ಒಂದು ಎಕ್ಸಾಂಪಲ್ ನೋಡ್ಲಿಕ್ಕೆ. ರಿಸರ್ವ್ಡ್ ಕ್ಯಾರೆಕ್ಟರ್ಸ್ ಇನ್ HTML ಮಸ್ಟ್ ಬಿ ರಿಪ್ಲೇಸ್ಡ್ ವಿತ್ ಕ್ಯಾರೆಕ್ಟರ್ ಎಂಟಿಟೀಸ್. ರೈಟ್, ಆಲ್ರೆಡಿ ಇರುವಂತಹ ಕ್ಯಾರೆಕ್ಟರ್ ಗಳಿಗೆ ನಾವು ರಿಸರ್ವ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಅವನ್ನ ರಿಪ್ಲೇಸ್ ಮಾಡಾಕತ್ತೀರಿ. ಎದ್ರ ಮೂಲಕ ರಿಪ್ಲೇಸ್ ಮಾಡಾತ್ತೀರಿ? ಕ್ಯಾರೆಕ್ಟರ್ ಎಂಟಿಟೀಸ್ ಮೂಲಕ ರಿಪ್ಲೇಸ್ ಮಾಡಾತ್ತೀರಿ. ಸಮ್ ಕ್ಯಾರೆಕ್ಟರ್ಸ್ ಆರ್ ರಿಸರ್ವ್ಡ್ ಇನ್ HTML. HTML ಒಳಗೆ ಆಲ್ರೆಡಿ ಅವ್ ಕ್ಯಾರೆಕ್ಟರ್ ಗಳು ರಿಸರ್ವ್ಡ್ ಅದಾವ. ಫಾರ್ ಎಕ್ಸಾಂಪಲ್, if you use less than or greater than sign in your text, the browser might mix them with the tags. Yes, example ಕೊಡ್ಲಿಕ್ಕೆ ಲೆಸ್ ದೆನ್ ಆರ್ ಗ್ರೇಟರ್ ದೆನ್ ಅಂತ ಯೂಸ್ ಮಾಡಿದೆ ಅಂದ್ರೆ ಬ್ರೌಸರ್ ಅದನ್ನ ಟ್ಯಾಗ್ ಅಂತ ತಿಳ್ಕೋಬಹುದು, ಕನ್ಫ್ಯೂಷನ್ ಆಗ್ಬಹುದು ಅಂತ ಹೇಳಿಕತ್ತೀವಿ. ಕ್ಯಾರೆಕ್ಟರ್ ಎಂಟಿಟೀಸ್ ಆರ್ ಯೂಸ್ ಟು ಡಿಸ್ಪ್ಲೇ ದ ರಿಸರ್ವ್ ವರ್ಡ್ಸ್. ಆ ರಿಸರ್ವ್ ಕ್ಯಾರೆಕ್ಟರ್ ಗಳನ್ನ ರಿಪ್ಲೇಸ್ ಮಾಡ್ಲಿಕ್ಕೆ, ಅದನ್ನ ತೋರಿಸ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ನಾ ಇಲ್ಲೊಂದು ಬರ್ದಿದ್ದೀನಿ, ಇನ್ನೊಂದು ಔಟ್ಪುಟ್ ತೋರಿಸ್ಲಿಕ್ಕೆ ನಿಮ್ಮ ಎದುರಿಗೆ ಬರ್ದಿದ್ದೀನಿ. ಹೆಂಗ್ ಬರೀತೀವಿ ಅಂತ ಹೇಳ್ತಾ ನಾನು, ಆಂಪರ್ಸೆಂಟ್ ಎಂಟಿಟಿ ನೇಮ್ ಆರ್ ಆಂಪರ್ಸೆಂಟ್ ಹ್ಯಾಶ್ ಎಂಟಿಟಿ ನಂಬರ್, ಅಥವಾ ನೇಮ್ ಅರೆ ಕೊಡ್ತೀನಿ, ನಂಬರ್ ಅರೆ ಕೊಡ್ತೀನಿ, ಈ ರೀತಿ ಅದನ್ನ ಟೈಪ್ ಮಾಡ್ತೀನಿ. ಹಂಗ ಟೈಪ್ ಮಾಡಿದೆ ಅಂದ್ರ ಏನ್ ಮಾಡ್ಲಿಕ್ಕೆ ನೋಡ್ರಿ, ಹ್ಯಾಶ್ ಆಂಪರ್ಸೆಂಟ್ LT ಅಂತ ಬರೀತೀನಿ. LT ಇಸ್ ಅ ನೇಮ್ ಅಂಡ್ LT ಅಂತ ಬರದೆ ಅಂದ್ರ ಲೆಸ್ ದೆನ್ ಪ್ರಿಂಟ್ ಆಗುತ್ತೆ ಅಂತ ಹೇಳ್ತಾನೆ. ಆರ್ ಆ LT ಇರುವಂತ ನಂಬರ್ ಕೊಡ್ತೀನಿ #60 ಅಂತ ಹೇಳಿ, ಅದು ಬರದ್ರೆ ಲೆಸ್ ದೆನ್ ಅಂತ ಪ್ರಿಂಟ್ ಆಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ನೀನು ಲೆಸ್ ದೆನ್ ಅಂತ ಪ್ರಿಂಟ್ ಮಾಡ್ಲಿಕ್ಕೆ ಇಲ್ಲಿ LT ಅಂತ ಕ್ಯಾರೆಕ್ಟರ್ ಯೂಸ್ ಮಾಡಾಕತ್ತಿ, ಆರ್ ಎಲ್ಸ್ ಆ ಎಂಟಿಟಿ ನಂಬರ್ ನ ಯೂಸ್ ಮಾಡಾತಿ. ಒಂದು ಕ್ಯಾರೆಕ್ಟರ್ ಎಂಟಿಟಿಯರೇ ಬರೀತಿ ಅಥವಾ ಎಂಟಿಟಿ ನಂಬರ್ ಅರೇ ಬರೀತಿ, ಅದ್ರ ಮೂಲಕ ನಿಮ್ಗೆ ಡಿಸ್ಪ್ಲೇ ಆಗ್ತದ ಅಂತ ಹೇಳ್ತೀವಿ. ಹಂಗೆ ಯಾವ್ಯಾವ ಅದಾವು ಅಂತ ತೋರಿಸ್ತಾನೆ. ಇಲ್ಲಿ ಎಕ್ಸಾಂಪಲ್ ಕೊಡ್ತೀವಿ ನಾವು, ಲಿಸ್ಟ್ ಆಫ್ ಸಮ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಎಂಟಿಟೀಸ್. ನಿನ್ಗೆ ಆಂಪರ್ಸೆಂಟ್ ಡಿಸ್ಪ್ಲೇ ಮಾಡ್ಬೇಕಾಗದ ಅಂಡ್ ಆಂಪರ್ಸೆಂಟ್ ಅಂತ ಬರೀತಿ, AMP ಅಂತ ಬರೀತಿ. ಲೆಸ್ ದೆನ್ ಡಿಸ್ಪ್ಲೇ ಮಾಡ್ಬೇಕಾಗದ ಅಂಡ್ LT ಅಂತ ಬರೀತಿ. ಗ್ರೇಟರ್ ದೆನ್ ಡಿಸ್ಪ್ಲೇ ಮಾಡ್ಬೇಕಾಗದ ಅಂಡ್ GT ಅಂತ ಬರೀತಿ. ಕೊಟೇಶನ್ ಡಿಸ್ಪ್ಲೇ ಮಾಡ್ಬೇಕಾದ ಅಂಡ್ ಕಾಟ್ ಅಂತ ಬರೀತಿ. ರೈಟ್, ಈ ರೀತಿ ಇವೆಲ್ಲ ಕ್ಯಾರೆಕ್ಟರ್ ಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಈ ರೀತಿ ಎಂಟಿಟೀಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತಾರ. ಫಾರ್ ಎಕ್ಸಾಂಪಲ್, we will start with an example program. ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ದಾಗ ನಾ ಇದನ್ನ ಬರೆದು ತೋರಿಸ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. Just a minute, dear students, wait for a while. WP examples.
ಸಿ ಇದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ಬರೆಯೋಣಂತೆ. ಇಲ್ಲಿ ನಾವು ಒಂದಿಷ್ಟು ಡೈರೆಕ್ಟ್ಲಿ ಟೈಪ್ ಮಾಡೋ ಪ್ರಯತ್ನ ಪಡ್ತೀನಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. Just a minute. Don't save. Screen share. Open the program. Okay. Then go with the block. Open with Notepad. See here. ಇಲ್ಲೊಂದು ನಾವು ಒಂದು ಕೋಡಿಂಗ್ ಮಾಡಿದೀವಿ ಅಥವಾ ಏನೋ ಒಂದು ಕೋಡಿಂಗ್ ಇದೆ. ಈ ಕೋಡಿಂಗ್ ಪ್ರಕಾರ ನಾವು ಒಂದು ಹೊಸ ಕೋಡಿಂಗ್ ಮಾಡ್ಕೊಳ್ಳೋಣ ಅಂತ, ಅಷ್ಟು ಟೈಪ್ ಮಾಡೋದು ಬೇಡ ಅಂತ ಹೇಳಿ. ರೈಟ್, ಇದಂತೂ ನಿಮ್ ಕಾಮನ್ ಅದ ರೀ. ಫಸ್ಟ್ ಲೈನ್ ಕಾಮನ್, ಸೆಕೆಂಡ್ ಲೈನ್ ಕಾಮನ್. ಐ ಹೋಪ್ ಸೊ ಯು ವಿಲ್ ಗೆಟ್ ಇಟ್. ರೈಟ್, ಫಸ್ಟ್ ಲೈನ್ XML ವರ್ಷನ್ ಇದೆ, ಎರಡನೇ ಲೈನ್ ನಮ್ಗೆ ಡಾಕ್ಯುಮೆಂಟ್ ಟೈಪ್ ಇದೆ. ರೈಟ್, ಥರ್ಡ್ ಲೈನ್ ಕಾಮನ್ HTML ಡಾಕ್ಯುಮೆಂಟ್ಸ್. ಕಾಣಿಸ್ತಾ ಇಲ್ಲ ಸರ್, ಏನೋ ಕಾಣಿಸುತ್ತೆ. Okay, wait for a while. I will share the screen for you people. Now you are able to visualize it. Is it right? ಕಾಣಿಸತ್ತದ? Yes sir. Yes sir. Okay. Yes, sir. Yeah, right. ಇದು ನಮ್ ಥರ್ಡ್ ಲೈನ್ ಕಾಮನ್. ಫಸ್ಟ್ ಲೈನ್ ತಿಳಿತದ್ರಿ, ಎರಡನೇ ಲೈನ್ ಇದು. ಮೂರನೇ ಲೈನ್ ನಾವ್ ಏನ್ ಮಾಡತ್ತೀವಿ, HTML ಅಂತ ಬರೆಯತ್ತೀವಿ. HTML ಲೈನ್ ಮೂರನೇ ಲೈನ್ ಬರೆದಿವಿ. ಇದಾದ ನಂತರ ನಮ್ಗೆ ಏನ್ ಬೇಕು, ನಮ್ದು ನಾರ್ಮಲ್ ಪ್ರೋಗ್ರಾಮ್ ಗಳನ್ನ ಟೈಪ್ ಮಾಡೋಣ ಅಂತ. ಈ ಪ್ರೋಗ್ರಾಮಿಗೆ ಟೈಪ್ ಮಾಡ್ಕೊತ ಹೋಗೋಣ. ಫಾರ್ ಎಕ್ಸಾಂಪಲ್ ಹೆಡ್ ಬೇಕು ನನ್ಗೆ, ಹೆಡ್ ಇದೆ, ಆ ಹೆಡ್ ಬರದೆ. ಅದ್ರೊಳಗಡೆ ಟೈಟಲ್ ಬೇಕು ನನ್ಗೆ, ಟೈಟಲ್ ಬರೋದ್ರಿಂದ ನನ್ಗೆ ಟ್ಯಾಬ್ ಒಳಗೆ ಹೆಸರು ಬರ್ತದೆ ಅಂತ ಹೇಳಿದ್ವಿ. ರೈಟ್, ಎಕ್ಸಾಂಪಲ್ ಫಾರ್ ಕ್ಯಾರೆಕ್ಟರ್ ಎಂಟಿಟಿ, ENT ಅಂತ ನೋಡತ್ತ. ಕರೆಕ್ಟಾ? ನೆಕ್ಸ್ಟ್ ಟೈಟಲ್ ನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ನಾವು ಹೆಡ್ ಅನ್ನ ಕ್ಲೋಸ್ ಮಾಡೋಣ. ಹೆಡ್ ಕ್ಲೋಸ್ ಮಾಡ್ಬೇಕಂದ್ರೆ ಸ್ಲಾಶ್ ಹಾಕ್ಬೇಕು. HEAD ಹೆಡ್ ಅನ್ನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಓಪನ್ ಮಾಡಬೇಕು, ಬಾಡಿ ಅನ್ಬೇಕು. ಬಾಡಿ ಒಳಗಡೆ ನಾವು ಟೈಪ್ ಮಾಡ್ತೀವಿ. ರೈಟ್, ಇಲ್ಲಿ ನಾನೊಂದು ಪ್ಯಾರಾಗ್ರಾಫ್ ನ ಬರೆಯೋ ಪ್ರಯತ್ನ ಪಡ್ತೀನಿ. ವೆಲ್ಕಮ್ ಟು ವೆಬ್ ಪ್ರೋಗ್ರಾಮಿಂಗ್. ವೆಬ್ ಪ್ರೋಗ್ರಾಮಿಂಗ್ ಅನ್ನೋಣ. ರೈಟ್, EP ಅನ್ನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಮತ್ತೊಂದು P ಬರೆಯೋಣಂತೆ. Hi, this is our first program in web. ಕರೆಕ್ಟಾ? ಇಲ್ಲಿ ನಾವು ಒಂದಿಷ್ಟು ಡಿಸ್ಪ್ಲೇ ಮಾಡ್ತೀನಿ. TRIAL ವರ್ಷನ್ ಪ್ರೋಗ್ರಾಮ್ ಅನ್ನೋಣಂತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಏನ್ರಿ ಟೈಪ್ ಮಾಡ್ಬೇಕು ನಿಮ್ಗೀಗ. This is an example program of character entity. Right? Next /p ಅನ್ನೋಣಂತೆ. ನಾವು ಇಷ್ಟನ್ನೇ ಮೊದಲ ಕ್ಲೋಸ್ ಮಾಡೋಣ. ಇಲ್ಲಿ ಕ್ಲೋಸ್, ಏನ್ ಕ್ಲೋಸ್ ಮಾಡ್ತೀರಿ ಈಗ? ಬಾಡಿ ಕ್ಲೋಸ್ ಮಾಡೋಣ್ರಿ. ನೆಕ್ಸ್ಟ್ HTML ಅನ್ನ ಕ್ಲೋಸ್ ಮಾಡೋಣ. ರೈಟ್, ಈಗ ಇಷ್ಟು ಬರ್ದಿದ್ ಗೊತ್ತಾಗತ್ತಲ್ಲ ನಿಮ್ಗೆ? ಎನಿ ಡೌಟ್ ಇನ್ ದಿಸ್ ಪ್ರೋಗ್ರಾಮ್? Yes students? No sir. But spelling mistake ಅವ. ಹಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ನಡೀತದೆ, ತಲೆ ಕೆಡಿಸ್ಕೋಬೇಡ. ಜಸ್ಟ್ ಸುಮ್ಮ ಎಕ್ಸಾಂಪಲ್ ಟೈಪ್ ಮಾಡತ್ತೀವಿ. Okay sir. ಎಲ್ಲಾಯ್ತು? entity.html. ರೈಟ್, ಕರೆಕ್ಟಾ? ಈಗ ನಾವಿಲ್ಲೇ ಒಂದಿಷ್ಟು ಕೋಡಿಂಗ್ ಗಳನ್ನ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ ಎಂಟಿಟಿ ಅಂತ ಬರ್ತೀವಿ, ಅಥವಾ ಏನೋ ಒಂದು ಬರೀಲಿಕ್ಕೆ ಹೈ ದಿಸ್ ಇಸ್ ಅವರ್ ಫಸ್ಟ್ ಪ್ರೋಗ್ರಾಮ್ ಇನ್ ವೆಬ್ ಅಂತ ಹೇಳಿಗೆತ್ತೀವಿ, ಟ್ರಯಲ್ ಪ್ರೋಗ್ರಾಮ್ ಅಂತ ಹೇಳಿಗೆತ್ತೀವಿ, ಟೈಪ್ ಮಾಡತ್ತೀವಿ. ರೈಟ್, ಸೊ ಇದನ್ನ ಪ್ರೋಗ್ರಾಮ್ ನ ಸೇವ್ ಮಾಡಿದೀವಿ. ಏನಂತ ಸೇವ್ ಮಾಡಿವಿ? ಎಂಟಿಟಿ ಅಂತ ಸೇವ್ ಮಾಡಿವಿ. ಅದಕ್ಕೋಸ್ಕರ ನಿಮ್ಗೆ ಏನ್ ಬರುತ್ತೆ? ಇಲ್ಲಿ ಎಂಟಿಟಿ ಅಂತ ಬರುತ್ತೆ. ಕರೆಕ್ಟಾ? ಇದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ
ಅದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂತು, ಇಲ್ಲೆಲ್ಲ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ಲಿಕ್ಕೆ. ಇಫ್ ಯು ಅಬ್ಸರ್ವ್ ಇಟ್ ಕೇರ್ಫುಲಿ, ನಮ್ ಕೋಡಿಂಗ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಾ ಸ್ಪೇಸ್ ಕೊಟ್ಟಿನಿ, ಆದ್ರೆ ನನ್ನ ವೆಬ್ ಪೇಜ್ ಒಳಗಡೆ ಎಲ್ಲೂ ಸ್ಪೇಸ್ ಬರ್ತಾ ಇಲ್ಲ. ತಿಳಿಲಿಗತ್ತದ್ರಿ? ಕ್ಲಿಯರ್ಲಿ ಅರ್ಥ ಆಗ್ಲಿಗತ್ತದ? ಇಲ್ಲಿ ಎಲ್ಲರ ಸ್ಪೇಸ್ ಬರಾಗತ್ತದ? ಸ್ಕ್ರೀನ್ ಕಾಣಿಸ್ಬೋದ್ರಿ ಸರ್ ಕಾಣಿಸತ್ತಿಲ್ರಿ. ಅದ್ ನೀವು ಬರ್ದಿ ಇದು ಕಾಣಿಸತ್ತಿಲ್ಲ? ಹೇಳ್ರಿ, ನೀವು ಅದು ಪ್ರೋಗ್ರಾಮ್ ಬರ್ದಿದ್ದೆ ಅದ ನೋಟ್ ಪ್ಯಾಡ್ ಅದರಿ. ಈಗ ನೋಡು now ಸರ್ ಫಸ್ಟ್ Yes, sir. ತೋರಿಸ್ರಿ ಸರ್. now it is visible. See here, just a minute. Yes, sir. I will minimize everything, then I will go with screen sharing to you people with this process. ಈಗ ನನ್ನ ಡೆಸ್ಕ್ಟಾಪ್ ಕಾಣಿಸತ್ತದ್ರಿ? ಹಾ ಸರ್ ಕಾಣತೈತಿ. ಎಸ್ ಸರ್. ಎಸ್, ನಾನು ಡೆಸ್ಕ್ಟಾಪ್ ಒಳಗಡೆ ಒಂದು ನೋಟ್ ಪ್ಯಾಡ್ ಓಪನ್ ಮಾಡೀನಿ, ಅದು ಕಾಣಿಸತ್ತದ್ರಿ? ಎಸ್ ಹಾ ಸರ್. ರೀ ಸರ್. ಓಕೆ, ಇದು ಕೋಡಿಂಗ್ ಈಗಿನ ಮಾಡಿ ಅದು ಕಾಣಿಸತ್ತದ್ರಿ? ಇದು ವೆಬ್ ಮತ್ತು ಟ್ರಯಲ್ ನಡಬರ್ಕ್ ಒಂದಿಷ್ಟು ಸ್ಪೇಸ್ ಕೊಟ್ಟೇವೆ, ಇದು ಕಾಣಿಸತ್ತದ್ರಿ? ಹಾ Yes, ರೀ sir. ಸರ್. ಎಸ್, ದೆನ್ ಇದನ್ನ ಸೇವ್ ಮಾಡ್ತೀವಿ. ಡಾಟ್ ಸೇವ್ ಅಂದಾಗ ಎಂಟಿಟಿ ಡಾಟ್ HTML ಅಂತ ಸೇವ್ ಮಾಡಿದೆ. ಅದ್ರಾಗ ಇಲ್ಲೊಂದು ಐಕಾನ್ ಬರ್ತಿದ್ದು ಕಾಣಿಸ್ತದ್ರಿ? ಹಾ ರೀ Yes, ಸರ್. ರೈಟ್, ಇದ್ರ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ನನ್ನ ಬ್ರೌಸರ್ ಓಪನ್ ಆಗುತ್ತೆ. ಓಪನ್ ಆಯ್ತಾ ನನ್ನ ಬ್ರೌಸರ್? ಹಾ ರೀ ಸರ್. ಹಾ ರೀ. ಈ ಬ್ರೌಸರ್ ಒಳಗಡೆ ನಮ್ಗೆ ಇಲ್ಲಿ ಕ್ಯಾರೆಕ್ಟರ್ ENT ಅಂತ ನಾ ಏನ್ ಟೈಟಲ್ ಕೊಟ್ಟಿನಿ ಆ ಟೈಟಲ್ ಬರತ್ತದ, ಕರೆಕ್ಟಾ? ಎಸ್ ಸರ್. ಇಲ್ಲಿ ಈ ಕೋಡಿಂಗ್ ಪ್ರಕಾರ ನಾ ಇಲ್ಲಿ ಕ್ಯಾರೆಕ್ಟರ್ ENT ಅಂತ ಕೊಟ್ಟಿನಿ. ಎಲ್ಲದರಿ ನಮ್ದು ಇಲ್ಲಿ ನಾನು ಎಂಟಿಟಿ ಬರೀ ಎಂಟಿಟಿ ಮಾಡ್ದಂತ ಇಟ್ಕೋರಿ, ಅದೇ ತೆಗಿತೀನಿ. ಈಗ ENTITY ಎಂಟಿಟಿ ಅಂತ ಮಾಡ್ತೀನಿ. ಈಗ ಸೇವ್ ಅಂತೀನಿ, ಇಟ್ಸ್ ಅ ಟೈಟಲ್. ರೈಟ್, ಇಲ್ಲಿ ಬಂದು ಸೇವ್ ಮಾಡಿದೆ. ಇಲ್ಲಿ ಫಂಕ್ಷನ್ F5 ಅಂದ್ರೆ ರಿಫ್ರೆಶ್ ಮಾಡ್ತೀನಿ, ಇಲ್ಲಿ ಚೇಂಜ್ ಆಯ್ತು, ಇಲ್ಲಿ ಎಂಟಿಟಿ ಅಂತ ಹೇಳಿ. ಎಸ್ ಸರ್. ರೈಟ್, ಈಗ ನಾವು ಇಲ್ಲಿ ಕೊಟ್ಟಿರೋ ಪ್ರಕಾರ ದಿಸ್ ಈಸ್ ಅವರ್ ಫಸ್ಟ್ ಪ್ರೋಗ್ರಾಮ್ ಇನ್ ವೆಬ್ ಟ್ರಯಲ್ ವರ್ಷನ್ ಪ್ರೋಗ್ರಾಮ್ ಅಂತ ಹೇಳಿ ಇಲ್ಲಿ ಸ್ಪೇಸ್ ಕೊಟ್ಟಿನಿ. ಇಲ್ಲಿ ಸ್ಪೇಸ್ ಬರಾಗತ್ತಿಲ್ಲ, ಕಾಣಿಸ್ತದ? ಇಲ್ಲಿ ಸ್ಪೇಸ್ ಬರಾಗತ್ತಿಲ್ಲ, ಇಲ್ಲಿ ಕರೆಕ್ಟ್ ಅದರಿ? ಬಟ್ ಇಲ್ಲಿ ಸ್ಪೇಸ್ ಕೊಟ್ಟಿನ ಟೈಪ್ ಹೌದ್ರಿ. ಮಾಡುವಾಗ, ಕರೆಕ್ಟಾ? ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಇಗ್ನೋರ್ಸ್. ನಾವು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ, ಕೆಲವೊಂದು ಕಡೆ ಇಗ್ನೋರ್ ಮಾಡ್ತದ ವೆಬ್ ಪೇಜು ಅಥವಾ ನನ್ನ ಬ್ರೌಸರ್ ಇಗ್ನೋರ್ ಮಾಡ್ತದ ಅಂತ ಹೇಳಿದ್ದೆ, ನೆನಪಿರ್ಬೋದು, ಕರೆಕ್ಟಾ? ನೆಕ್ಸ್ಟ್, ಈಗ ನಾವು ಕಲಿತಾ ಇರೋ ಕ್ಯಾರೆಕ್ಟರ್ ಎಂಟಿಟಿನ ರಿಪ್ರೆಸೆಂಟ್ ಮಾಡೋ ಪ್ರಯತ್ನ ಪಡೋಣ. ಈಗ 50 is less than 60 ಅಂತ ಬರ್ದೆ. ಇಷ್ಟು ಬರೆದು ಇದನ್ನ ಡಿಸ್ಪ್ಲೇ ಮಾಡ್ಬೇಕನ್ನತ್ತೀನಿ ಅಂತ ಹೇಳಿ ಸೇವ್ ಮಾಡ್ತೀನಿ. ಫೈಲ್ ಸೇವ್, ಇದನ್ನ ಫಂಕ್ಷನ್ F5 ಅಂತ ಕರಿತೀನಿ. ಇಲ್ಲಿ ಬಂತ 50 is less than 60 ಅಂತ ಹೇಳಿ ಎಸ್ ಸರ್. ಡಿಸ್ಪ್ಲೇ ಆಗ್ಲಿಕ್ಕೆ ಇಲ್ಲೇ ಸರ್ ಅರ್ಥ ಆಗ್ಲಿಲ್ರಿ. ನಾ ಹೇಳ್ತೀನಿ, ಇದು ಕಾಣಿಸತ್ತದ? Sir, ಹಾ ಕಾಣಿಸ್ಲೈತೆ. ಎಸ್, ಈಗ ನಾನ್ ನಿಮ್ಗೆ ಏನ್ ಕಲಿಸ್ಬೇಕಾಗ್ಯದ ಅಂತಂದ್ರೆ, ದಿಸ್ ಇಸ್ ಅ ಸ್ಪೆಷಲ್ ಎಂಟಿಟೀಸ್ ಒಳಗಡೆ ನೀನ್ ಇದನ್ನ ಬರ್ದಿದ್ದೀರಾ, ಲೆಸ್ ದೆನ್ ಅಂತ ಯೂಸ್ ಮಾಡಾಗತ್ತಿ. ಈ ಲೆಸ್ ದೆನ್ ಬದಲಾಗಿ, ಯಾಕಂದ್ರೆ ಲೆಸ್ ದೆನ್ ಅಂತ ಬರೆಯೋದನ್ನ ನಾವು ಆಂಗ್ಯುಲರ್ ಬ್ರಾಕೆಟ್ ಒಳಗಡೆ ಅದು ಟ್ಯಾಗ್ ಅಂತಾನು ತಿಳ್ಕೋಬಹುದು. ಆ ಟ್ಯಾಗ್ ಅಂತ ತಿಳ್ಕೋಬಹುದು ಅಂದಾಗ ಆ ಟ್ಯಾಗ್ ಬದಲಾಗಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾ ನಾವು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು, ಕ್ಯಾರೆಕ್ಟರ್ ಎಂಟಿಟೀಸ್ ಏನ್ ಮಾಡ್ಲಿಕ್ಕೆ ವಿಚ್ ರಿಪ್ಲೇಸಸ್ ದಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾ ಒಂದ್ ಬರ್ದಿದ್ದೀನಿ ನಿಮ್ಮ ಎದುರಿಗೆ, ಫಂಕ್ಷನ್ F5. ಈಗೇನ್ ಬಂತು? ಇಫ್ ಯು ಅಬ್ಸರ್ವ್ ದ ಕೋಡಿಂಗ್, ನಾನು ಇಲ್ಲಿ ಲೆಸ್ ದೆನ್ ಅಂತ ಸಿಂಬಾಲ್ ಯೂಸ್ ಮಾಡಿದ್ದೀನಿ, ಇಲ್ಲಿ ನಾ ಏನ್ ಮಾಡಿದ್ದೀನಿ, ಕ್ಯಾರೆಕ್ಟರ್ ಎಂಟಿಟೀಸ್ ಯೂಸ್ ಮಾಡಿದ್ದೀನಿ, ವಿಚ್ ಇಸ್ ರಿಪ್ಲೇಸಿಂಗ್ ದಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ವಿತ್ ಕ್ಯಾರೆಕ್ಟರ್ ಎಂಟಿಟೀಸ್ ಅಂತ ಹೇಳಿಗತ್ತೀನಿ. ಅರ್ಥ ಆಗ್ಲಿಕ್ಕತ್ತದ? ಎಸ್ ಸರ್. ರೈಟ್, Yes, sir. ಯಾಕೆ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಕ್ಯಾರೆಕ್ಟರ್ ಎಂಟಿಟೀಸ್ ಅಂದ್ರೆ ಅರ್ಥ ಏನಂದ್ರೆ, ದೀಸ್ ಆರ್ ದ ಕ್ಯಾರೆಕ್ಟರ್ಸ್, ದೀಸ್ ಆರ್ ದ ಸ್ಪೆಷಲ್ ಕ್ಯಾರೆಕ್ಟರ್ಸ್ ವಿಚ್ ಯು ಕೆನಾಟ್ ಯೂಸ್ ಆಸ್ ಯೂಶುವಲ್ ಇನ್ ದ ಪ್ರೋಗ್ರಾಮ್. ಇದನ್ನ ಲೆಸ್ ದೆನ್ ಅಂತ ಯೂಸ್ ಮಾಡಾಕತ್ತೀನಿ, ಬಟ್ ಇಲ್ಲಿ ಸ್ಪೇಸ್ ಕೊಡಾಕತ್ತೀನಲ್ಲ, ಆ ಸ್ಪೇಸ್ ಯೂಸ್ ಮಾಡಕ್ ಆಗಲ್ದು ನನ್ಗೆ. ಆ ಸ್ಪೇಸ್ ಯೂಸ್ ಮಾಡ್ಲಿಕ್ಕೆ ಆಗಲ್ದು ಅಂದಿದ್ದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಸ್ಪೇಸಿಗೆ ಸ್ಪೆಷಲ್ ಕ್ಯಾರೆಕ್ಟರ್ ಯಾವ್ದದ? ಇಲ್ಲೆಲ್ಲ ಕೊಟ್ಟಿದ್ದೀವಿ ನಾವು. ಈಗ ಸ್ಪೇಸ್ ಕೊಡ್ಬೇಕಾಗ್ಯದ ನಿಮ್ಗೆ, ಏನೇನ್ ಮಾಡ್ಬೇಕು? ಆಂಪರ್ಸೆಂಟ್ ಇಲ್ಲಿ ಇದು ಯೂಸ್ ಮಾಡ್ಬೇಕಾಗ್ಯದ, ಅಥವಾ ಯಾವ ರೀತಿಯ ವರ್ಕ್ ಮಾಡ್ತೀರಿ? ಸ್ಪೇಸ್ ಕೊಡ್ಬೇಕಂದ್ರೆ NVSB ಅಂತ ಕರಿತೀವಿ ನಾವು. ಇಲ್ಲಿ ನೀವು ಸ್ಪೇಸ್ ಕೊಡ್ಬೇಕಾಗ್ಯದ ಏನಂತ ಹೇಳ್ತಾನೆ ನಾವು, ಇಲ್ಲೇ ಆಂಪರ್ಸೆಂಟ್ NBSP ಯೂಸ್ ಮಾಡ್ರಿ ಅಂತ ಹೇಳ್ತಾನೆ. ಆಂಪರ್ಸೆಂಟ್ NBSP, ಆಂಪರ್ಸೆಂಟ್ NBSP, ಆಂಪರ್ಸೆಂಟ್ NBSP. ಈಗ ಸ್ಪೇಸ್ ಅನ್ನ ಡೈರೆಕ್ಟ್ಲಿ ನಾ ಯೂಸ್ ಮಾಡಕ್ ಬರಲ್ದು. ಈಗ ನಾ ಇಲ್ಲಿ ಸ್ಪೇಸ್ ಕೊಡ್ಬೇಕೆ ಅನ್ಕೊಂಡಿದ್ದೆ ಅಂದ್ರೆ ಆಂಪರ್ಸೆಂಟ್ NBSP ಅನ್ನೋ ಒಂದು ಕ್ಯಾರೆಕ್ಟರ್ ಎಂಟಿಟಿನ ಯೂಸ್ ಮಾಡ್ತೀನಿ. ಸೇವ್ ಮಾಡಿದೆ, ಇಲ್ಲಿ ರನ್ ಮಾಡ್ತೀನಿ. ಮತ್ತೆ ಹೊಳ್ಳೆ ಹೋಗಿ
ಫಂಕ್ಷನ್ FIU ಅಂತೀನಿ, ರಿಫ್ರೆಶ್ ಮಾಡ್ತೀನಿ, ಇಲ್ಲಿ ಸ್ಪೇಸ್ ಬರಾಕತ್ತದ? Yes, ಎಲ್ಲ sir. ಒಂದ್ ಕಡೆ ಟೈಪಿಂಗ್ ಮಿಸ್ಟೇಕ್ ಮಾಡಿರ್ತೀವಿ. NBSP ಟ್ರಯಲ್ ವರ್ಷನ್ NSPB ಮಾಡದ ಸರ್ ಒಂದೇ ಇಲ್ಲ ಪಿ, ಒಂದೇ ಸಲ ಮಾಡಿದ್ರೆ ಒಂದೇ ಸ್ಪೇಸ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದೇ ಸಲ ಹೊಡೆದೆ NBSP ಅಂತ ಹೊಡೆದೆ, ಜಸ್ಟ್ ಅಮ್ಮನ ಕಾಪಿ ಮಾಡಿ ಇಟ್ಕೊತೀನಿ, ಅದನ್ನ ಸಿಂಗಲ್ ಸ್ಪೇಸ್ ವರ್ಕ್ ಆಗುತ್ತೆ. ಇಲ್ಲಿ ಸೇವ್ ಅಂತೀನಿ, ಇಲ್ಲಿ ಕಂಪೈಲ್ ಮಾಡ್ತೀನಿ, ಫಂಕ್ಷನ್ FIU ಅಂತೀನಿ. ತಿಳಿಯಾಗುತ್ತದ? ಇಲ್ಲಿ ಕಾಣಿಸ್ತಾ ಇಲ್ಲ, ಒಂದೇ ಸ್ಪೇಸ್ ಬಂತಿಲ್ಲ. ಈಗ ಮಲ್ಟಿಪಲ್ ಸ್ಪೇಸಸ್ Yes, sir. ಬೇಕಾಗಿತ್ತಂದ್ರೆ ನಾ ಏನ್ ಮಾಡ್ಬೇಕು, ಅಷ್ಟು NBSP ಗಳನ್ನ ಕೊಡ್ಬೇಕು. NBSP ಅಂತೇಳಿ ಈಗ ಇಷ್ಟು ಕೊಟ್ಟು ಸೇವ್ ಅನ್ಬೇಕು. ಅಂದ್ರೆ ನೀವು ಡೈರೆಕ್ಟ್ ಆಗಿ ಸ್ಪೇಸ್ ಕೊಟ್ರೆ ನನ್ ಕಂಪ್ಯೂಟರ್ದಾಗ ವರ್ಕ್ ಆಗುತ್ತಿಲ್ಲ, ನನ್ ವೆಬ್ ಪ್ರೋಗ್ರಾಮಿಂಗ್ ಒಳಗೆ ವರ್ಕ್ ಆಗುತ್ತಿಲ್ಲ. ಅದಕ್ಕೆ ನಾನು NBSP ಯೂಸ್ ಮಾಡತ್ತೀನಿ, ರೈಟ್? ಯಾಕಂದ್ರೆ ಆ ಸ್ಪೇಸ್ ಅನ್ನೋದಕ್ಕೆ ಒಂದು ಬೇರೆ ಮೀನಿಂಗ್ ಅದ ವೆಬ್ ಡಾಕ್ಯುಮೆಂಟ್ ಒಳಗಡೆ. ಈ ಲೆಸ್ ದೆನ್ ಅನ್ನೋದು ನಾ ಡೈರೆಕ್ಟ್ಲಿ ಯೂಸ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಅದ್ರ ಬದಲಾಗಿ ನಾ ಏನ್ ಮಾಡತ್ತೀನಿ, ಕ್ಯಾರೆಕ್ಟರ್ ಎಂಟಿಟೀಸ್ ಯೂಸ್ ಮಾಡತ್ತೀನಿ. ಇಲ್ಲಿ ಆಂಪರ್ಸೆಂಟ್ ಪ್ರಿಂಟ್ ಮಾಡ್ಬೇಕಾಗದ, ಆಂಪರ್ಸೆಂಟ್ ಅನ್ನೋದನ್ನ ಕ್ಯಾರೆಕ್ಟರ್ ಎಂಟಿಟಿ ಅಂಡ್ ಆಂಪರ್ಸೆಂಟ್ AMP ಅಂತ ಬರತ್ತೀನಿ. ಲೆಸ್ ದೆನ್ ಪ್ರಿಂಟ್ ಮಾಡ್ಬೇಕಾಗದ ಅಂಡ್ LT ಅಂತ ಮಾಡಾಕತ್ತೀನಿ. ಗ್ರೇಟರ್ ದೆನ್ ಪ್ರಿಂಟ್ ಮಾಡ್ಬೇಕಾಗದ ಅಂಡ್ GT ಅಂತ ಮಾಡತ್ತೀನಿ. ಡಬಲ್ ಕೊಟೇಶನ್ ಪ್ರಿಂಟ್ ಮಾಡ್ಬೇಕಾಗದ ಅಂಡ್ ಕೋಟ್ ಅಂತ ಪ್ರಿಂಟ್ ಮಾಡಾಕತ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಬರೀತೀರಿ, ಇದನ್ನ ಪ್ರಿಂಟ್ ಆಗಬೇಕಾಗದ, ಏನ್ ಮಾಡ್ತೀನಿ ಅಂತ ನಾವು ಅಂಡ್ QUOT, ರೈಟ್? ಅಂಡ್ QUOT ಫೈಲ್ ನ ಸೇವ್ ಅಂತೀನಿ, ಇಲ್ಲಿ ಬರ್ತೀನಿ, ಫಂಕ್ಷನ್ FIU ಮಾಡ್ತೀನಿ. ಇದು ಡಬಲ್ ಕೊಟೇಶನ್ ಬಂತ ಇಲ್ಲ? ನಾ ಡಬಲ್ ಕೊಟೇಶನ್ ಬರ್ದಿಲ್ಲ, ಆದ್ರೆ ಅದ್ರ ಬದಲಾಗಿ ಯಾವ ಕ್ಯಾರೆಕ್ಟರ್ ಎಂಟಿಟಿ ಯೂಸ್ ಮಾಡೀನಿ, ಅಂಡ್ QUOT ಅನ್ನೋ ಕ್ಯಾರೆಕ್ಟರ್ ನ ಯೂಸ್ ಮಾಡಿದ್ದೀನಿ. ತಿಳಿಲಿಗತ್ತದ? ದಿಸ್ ಈಸ್ ಆಲ್ ಅಬೌಟ್ ಅವರ್ ಕ್ಯಾರೆಕ್ಟರ್ ಎಂಟಿಟೀಸ್. ಅದಕ್ಕೆ ನಾವೇನ್ ಕರಿತೀವ್ರಿ, ಕ್ಯಾರೆಕ್ಟರ್ ಎಂಟಿಟೀಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? Yes, sir. Any doubt in this, dear students? Sir, ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಯಾರೆಕ್ಟರ್ಗೆ ಕೀವರ್ಡ್ ಟೈಪ್ ಅಲ್ರಿ ಇದು? ಎಸ್, ನಾನು ಆಗಲೇ ಅದನ್ನೇ ಹೇಳಿದೆ ನಿಮ್ಗೆ. ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ನೀವು ಇಂಟ್ ಅಂತ ಬರ್ದಿರಿ, ಇಂಟ್ ಅಂತ ಯೂಸ್ ಮಾಡಕ್ ಬರಲ್ಲ. ಇಂಟ್ ಅಂತ ನೀವ ವೇರಿಯೇಬಲ್ ಆಗಿ ಯೂಸ್ ಮಾಡಕ್ ಬರಲ್ಲ. ಕರೆಕ್ಟ್ ಅದನೋ ಇಲ್ಲೋ? Yes, sir. ಎಸ್, ಯಾಕಂದ್ರೆ those are the special words which are already defined in a programming language. ಹಂಗ here there are some characters which are special, which cannot be directly used, but sometimes we want to display it to our web documents. ವೆಬ್ ಡಾಕ್ಯುಮೆಂಟ್ ಒಳಗೆ ನಾವು ಡಿಸ್ಪ್ಲೇ ಮಾಡ್ಬೇಕನ್ನಾಗತ್ತೀವಿ, ಆದ್ರೆ ಅವು ಸ್ಪೆಷಲ್ ಕ್ಯಾರೆಕ್ಟರ್ ಇರೋದ್ರಿಂದ ಅದು ನಂಗೆ ಬರೀಲಿಕ್ಕೆ ಬರಾಗತ್ತಿಲ್ಲ. ಹಂಗಾಗಿ ಬರೀಲಿಕ್ಕೆ ಬರಂಗಿಲ್ಲ ಅಂದಿದ್ದಕ್ಕೆ ಒಂದು ಫೀಚರ್ಸ್ ಪ್ರೊವೈಡ್ ಮಾಡ್ತಾರ. ಆ ಫೀಚರ್ ಏನಂತ ಕರಿತೀವಿ ಅಂತ ಹೇಳ್ತಾನ ಅವನು, ಕ್ಯಾರೆಕ್ಟರ್ ಎಂಟಿಟಿ ಅಂತ ಕರಿತೀವಿ ಅಂತ ಹೇಳ್ತಾನೆ. ಅಂಡರ್ಸ್ಟುಡ್ ದಿಸ್? Yes, sir. ಅದನ್ನೇ ಈಗ ನಾನು ಸೆಂಟೆನ್ಸ್ ಒಳಗೆ ಬರ್ದಿದ್ದೀನಿ. XHTML provides a collection of special characters that are sometimes needed in a document but cannot be typed as themselves. ಅದು ಹೆಂಗದ ಹಂಗೆ ಬರೀಲಿಕ್ಕೆ ಬರಲ್ಲ, ಆದ್ರೆ ನನ್ನ ಡಾಕ್ಯುಮೆಂಟ್ ಒಳಗೆ ಅದು ಬೇಕು. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟೆ ನಾನು ನಿಮ್ಗೆ. ಎಕ್ಸಾಂಪಲ್, if you use less than or greater than sign in your text, then the browser might be mixed with the tags. ನಾ ಏನಾದ್ರೂ ಲೆಸ್ ದೆನ್ ಗ್ರೇಟರ್ ದೆನ್ ಅಂತ ಬರ್ದಿನಿ, ಆದ್ರೆ ಬ್ರೌಸರ್ ಅದನ್ನ ಟ್ಯಾಗ್ ಅಂತ ತಿಳ್ಕೋಬಹುದು. ಯಾಕಂದ್ರೆ ಅದಕ್ಕೇನ್ ಗೊತ್ತಲ್ಲ, ಲೆಸ್ ದೆನ್ ಸಿಂಬಲ್ ಆಗಿ ಯೂಸ್ ಮಾಡತ್ತೀನಿ ಅಂತ ಹೇಳಿ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಎಂಟಿಟಿ ಕ್ಯಾರೆಕ್ಟರ್ಸ್ ಆರ್ ಕ್ಯಾರೆಕ್ಟರ್ ಎಂಟಿಟೀಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತೀವಿ. ಅಂಡರ್ಸ್ಟುಡ್ ದಿಸ್? Yes, sir. Yes, sir. Any doubt still? Okay. Sir. The remaining topics like horizontal rules and meta elements will be discussed in the next classes, right? Wait for. Okay, sir. Sir, Thank ಇವು you. ಸ್ಲೈಡ್ಗಳು ಸ್ವಲ್ಪ